ಏನು ನಿಮ್ ಗಿರಿಯಣ್ಣ ದೇವಸ್ಥಾನದಲ್ಲಿ ಮಂಗಳಸೂತ್ರ ಪೂಜೆ ಮಾಡಿಸ್ಕೊಂಡು ಬಂದಂತಲ್ಲ? ಹೌದು. ಅಯ್ಯೋ ಅಕ್ಕ, ಆ ಮಂಗಳಸೂತ್ರಕ್ಕೆ ಪೂಜೆ ಮಾಡಿದ ಮಾತ್ರಕ್ಕೆ ಗಿರಿಗೆ ಅಪರ್ಣಗೆ ಮದ್ವೆ ಆಗ್ಬಿಡತ್ತಾ? ಆಗದೆ ಇರೋ ಹಾಗೆ ಯಾರು ತಡೀತಾರೆ? ಯಾವನ ಹುಚ್ಚುನ್ ಜೊತೆ ಅಪರ್ಣ ಓಡೋದ್ಲಂತಲ್ವೇನೋ? ಒಂದ್ ವೇಳೆ ತಾಳಿ ಕಟ್ಟಿದ್ರೆ ಆ ಹುಡುಗಿ ಗಿರಿಯಣ್ಣನ ಜೊತೆ ಇರ್ತಾಳೋ ಇಲ್ವೋ? ಹುಚ್ಚಾಗಿ ಮಾತಾಡ್ದೆ. ಇಲ್ಲಿಂದ ಜಾಗ ಖಾಲಿ ಮಾಡಿ ಹೋಗಿ. ಈಗ ನಮ್ಮ ಊರಲ್ಲಿ ಇದೇ ದೊಡ್ಡ ನ್ಯೂಸ್ ಕಣೋ. ನಡೀರಿ ನಡೀರಿ, ನೀರ್ ತಗೊಂಡ್ ಬರೋಣ. ನಮಗ್ ಗೊತ್ತಿಲ್ವಾ ಏನು? ಊರವ್ರಿಗೆ ಇದು ಕೂಡ ದೊಡ್ಡ ಸುದ್ದಿ ಆಗಿದೆ. ಇಷ್ಟೊತ್ತಿಗೆ ನಾನು ಕಳಿಸಿದ ಕಾಲನಾಗ ಆ ಕೃಷ್ಣನಿಗೆ ಸರಿಯಾಗಿ ಕಚ್ಚಿ ಜೀವ ತೆಗೆದಿರುತ್ತೆ. ಕಂದ, ಕೃಷ್ಣ 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 ಅಣ್ಣ, ಆ ಹಾವಿನ ವಿಷಕ್ಕೆ ಔಷಧಿ ಇಲ್ಲ ಅಣ್ಣ. ಏಯ್, ನನ್ನ ಮೇಲೆ ಕೈ ಮಾಡ್ತೀಯಲ್ಲ, ನೋಡೋ, ನಿನ್ಗೆ ಸಾವಿನ ಮುಹೂರ್ತ, ನನಗೆ ಮದ್ವೆ ಮುಹೂರ್ತ ಒಂದೇ ಸಲ ಪಸಂದಾಗಿ ಸೆಟ್ ಆಗಿದೆ. ಅನಂತು, ಡಾಕ್ಟರ್ ಫೋನ್ ಮಾಡೋ ಬೇಗ. ಪ್ರಕೃತಿ ವೈದ್ಯಶಾಲೆ ಕರ್ಕೊಂಡು ಹೋಗೋಣ, ಬೇಗ ಎತ್ಕೋ. ಎಲ್ಲಿ ಕರ್ಕೊಂಡು ಹೋದ್ರು ನೀನು ಬದುಕೋದೇ ಇಲ್ಲ. ಹೇಗೆ? ಕೂತ್ಕೋ. ನೀನು ಅದೃಷ್ಟವಂತೆ ಕಣೆ ಅಪರ್ಣ. ಎಲ್ಲ ಶಾಸ್ತ್ರ ಮಾಡಿ ಮದ್ವೆ ಮಂಟಪಕ್ಕೆ ಕರ್ಕೊಂಡು ಹೋಗೋಕೆ ಒಂದಿನ ಗ್ಯಾಪ್ ಇದೆ ಕಣೆ. ಇವತ್ತು ಬಾವನ್ ಜೊತೆ ನೀನು ಚೆನ್ನಾಗ್ ಕಷ್ಟ ಸುಖ ಮಾತಾಡ್ಕೋ. ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ನನ್ ಮದ್ವೆ ಕೂಡ ಹೇಗೆ ನಡಿಬೇಕಾಗಿದ್ದ ಶಾಸ್ತ್ರಗಳೆಲ್ಲ ಆದ್ಮೇಲೆ ಮದ್ವೆಗೊಂದಿನ ಗ್ಯಾಪ್ ಇತ್ತು. ಚಿಕ್ಕಪ್ಪ ನೀನ್ ಚೆನ್ನಾಗ್ ಅರ್ಥ ಮಾಡ್ಕೊಂಡಿದ್ಕೆ ನಿನ್ ಬಿಟ್ಟು ಓಡ್ ಹೋದ್ರ ಚಿಕ್ಕಿ? ನಮ್ಮ ಮಾವ ಎಷ್ಟು ಅದೃಷ್ಟವಂತರೋ. ಅರ್ಥ ಮಾಡ್ಕೊಳಕ್ಕಾಗ್ದೆ ಅಲ್ಲ ಕಣೆ, ಸಂಸಾರ ನಡ್ಸೋಕಾಗ್ದೆ ಸಂಪಾದಿಸೋ ಯೋಗ್ಯತೆ ಇಲ್ದೆ ಓಡ್ ಹೋದ ನಿನ್ ಚಿಕ್ಕಪ್ಪ. ಇಬ್ರು ಕೌಂಟ್ರ್ ಕೊಡೋದ್ ನಿಲ್ಸಿ ಬಂದ್ ಸಹಾಯ ಮಾಡ್ಬೋದಲ್ವಾ? ಈ ಮದ್ವೆ ಆಗ್ಬಾರ್ದು, ಈ ಮದ್ವೆನ್ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕು ಅಂತ ನಾನ್ ಅನ್ಕೊಂಡಿದ್ರೆ ನಾನ್ ಬಂದು ಹೇಗ್ ಸಹಾಯ ಮಾಡ್ತೀನಿ ಅನ್ಕೊಂಡೆ? ಗಾಯತ್ರಿ, ಯಾಕೆ ಹಾಗೆ ಮಾತಾಡ್ತಾ ಇದೀಯಾ? ಇನ್ ಹೇಗ್ ಮಾತಾಡ್ಬೇಕು ಅಕ್ಕ? ನಿನ್ನ ಹಾಗೆ ಮನ್ಸಿಗೆ ಈ ಮದ್ವೆ ಇಷ್ಟ ಇಲ್ಲ ಅಂದ್ರು ಹೊರಗ್ ನಗ್ತಾ ಮದ್ವೆಗ್ ರೆಡಿ ಆಗೋ ಹುಡ್ಗಿ ಅಲ್ಲ ನಾನು. ಗಾಯತ್ರಿ, ನಿನಗೆ ಮದುವೆ ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡು. ಅದು ಬಿಟ್ಟು ಹೀಗೆ ಮಾತಾಡಬೇಡ. ಯಾರಿಗೂ ನನ್ನ ನೋವು ಅರ್ಥನೇ ಆಗ್ತಿಲ್ಲ. ಗಾಯತ್ರಿ, ಹೋಗಿ ನಿನ್ ಪ್ರೀತಿಗೆ ಅಂತ್ಯ ಹಾಡ್ತೀನಿ. ಇವಳಿಗೆ ಮದ್ವೆ ಮಾಡಿ ನರ್ಕಕ್ ತಳ್ತೀನಿ. ಆಮೇಲೆ ಆ ಕೋಟ್ಯಾಧೀಶ್ವರಂಗೆ ನನ್ ಮಗಳ ಜೊತೆ ಮದ್ವೆ ಮಾಡ್ತೀನಿ. ಯಾರ್ ಬಂದ್ರು ಈ ಮದ್ವೆನ ತಡೆಯೋಕ್ಕಾಗಲ್ಲ. ಅಪರ್ಣ, ತಾತನ ಆಶೀರ್ವಾದ ತಗೊಳ್ಳುವಂತೆ ಹೇಳಮ್ಮ. ಅಮ್ಮ ಅಪರ್ಣ, ಅಮ್ಮನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಆ ಗಿರಿನ ಮದುವೆ ಆಗಿ ನರ್ಕಕ್ಕೆ ಹೋಗ್ತಿದ್ಯೇನಮ್ಮ. ಎಲ್ಲ ಗೊತ್ತಿದ್ರು ಏನು ಮಾಡೋಕ್ಕಾಗದೆ ಕೈ ಕಟ್ಕೊಂಡು ಕೂತಿದ್ದೀನಮ್ಮ ನಾನು. ಹೇಳಮ್ಮ,
ಊರ್ವಶಿ ನಿಮ್ ಅಣ್ಣಂಗೂ ಅಕ್ಷತೆ ಕೊಡೆ. ಅಣ್ಣ ನೀನು ಕಷ್ಟನ ಸಮಸ್ಯೆನ ಹುಡ್ಕೊಂಡು ಹೋಗ್ತಾ ಇದ್ರು ಅಲ್ಲಿ ಸುಖವಾಗಿರುವಂತೆ ಹೇಗಮ್ಮ ಆಶೀರ್ವಾದ ಮಾಡಲಿ? ಬರೀ ಬಾಯಿ ಮಾತಿನ ಆಶೀರ್ವಾದ ನನ್ನಿಂದ ಮಾಡೋಕ್ಕಾಗಲ್ಲಮ್ಮ. ನಿಮ್ಮ ಅಣ್ಣ ಹೇಳಿದ ಮಾತೆ ನನ್ನ ಮಾತು. ಅವ್ರ ಮಾತಿಗೆ ನೀನೇನ್ ತಲೆ ಕೆಡಿಸ್ಕೋಬೇಡಮ್ಮ. ನಾನ್ ನಿನಗೆ ಆಶೀರ್ವಾದ ಮಾಡ್ತೀನಿ. ಅಕ್ಷತೆ ತಗೊಂಡ್ ಬಾರೆ, ಬಾ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಅಮ್ಮ, ಲಕ್ಷ್ಮಕ್ಕ ಬರ್ತಿದ್ದಾರೆ. ಬನ್ನಿ ಬನ್ನಿ. ಊರ್ವಶಿ, ಅಕ್ಷತೆ ಕೊಡು. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ದೀರ್ಘಾಯುಷ್ಮಾನ್ ಭವ. ಚೆನ್ನಾಗಿರಮ್ಮ. ಮದುಮಗಳಾಗಿ ರೆಡಿ ಆದ್ಮೇಲೆ ನೀನ್ ಹೊಸ್ಲು ದಾಟಿದ್ರೆ ಮದ್ವೆ ಮಂಟಪಕ್ಕೆ ಹೋಗ್ಬೇಕು. ನೀನು ನಿನ್ ರೂಮಲ್ಲೇ ಇರು, ಬಾ. ಅವಳನ್ನ ಮದ್ವೆಗೆ ರೆಡಿ ಮಾಡಿದ್ಮೇಲೆ ಅವಳನ್ನ ಎಲ್ಲಿಗೂ ಹೋಗ್ದಲೇ ಇರೋ ತರ ನೋಡ್ಕೊಂಡು ರೂಮ್ ನಲ್ಲಿ ಕೂಡ್ ಹಾಕ್ಬಿಡು. ಆಯ್ತದ್ಕೆ. ಊರ್ವಶಿ, ಇಲ್ ಬಾ. ಕೀ ತಗೊಂಡ್ ಬಾ. ಏನಕ್ಕಮ್ಮ? ತಗೊಂಡ್ ಬಾರೆ, ಹೇಳ್ತೀನಿ. ಬೇಗ ತಗೊಂಡ್ ಬಾ. ಕೃಷ್ಣ, ಬೇಗ ಹೋಗಿ ಕರಿಯೋ. ಹಿಡ್ಕೊಳ್ಳಿ. ಗುರುಗಳೇ, ಗುರುಗಳೇ. ಕೃಷ್ಣ, ಕೃಷ್ಣ, ಕೃಷ್ಣ. ಬನ್ನಿ ಬನ್ನಿ. ಏನಾಯ್ತು? ನನ್ ಕೃಷ್ಣಂಗ್ ಹಾವು ಕಚ್ಚಿದೆ ಗುರುಗಳೇ. ಕಾಪಾಡಿ, ಕೃಷ್ಣನ ಒಳಗ್ ಕರ್ಕೊಂಬನ್ನಿ. ಬೇಗ ಹೋಗಿ. ಕೃಷ್ಣ, ನಮ್ ಕೃಷ್ಣ ರೀ. ಯಶೋದ. ಕಾಲನಾಗ. ಗುರುಗಳೇ, ಗುರುಗಳೇ, ನನ್ ಕೃಷ್ಣಂಗೇನು ಆಗಿಲ್ಲ ಅಲ್ವಾ? ಹೇಗಿದೆ ನಮ್ ಕೃಷ್ಣ? ಹೇಳಿ ಗುರುಗಳೇ, ಹೇಳಿ. ಹೇಳಿ ಗುರುಗಳೇ. ನನ್ ಕೃಷ್ಣಂಗೇನು ಒಂದ್ ನಿಮಿಷ, ಆಗಲ್ಲ ಒಂದ್ ನಿಮಿಷ ಅಲ್ವಾ? ಅಮ್ಮ, ಒಂದ್ ನಿಮಿಷ. ನಾನ್ ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ ಮಗನ್ಗೆ ಕಚ್ಚಿರೋದು ಕಾಲನಾಗ. ಅಯ್ಯೋ ಅಯ್ಯೋ, ಅದರ ವಿಷಕ್ಕೆ ಔಷಧಿ ಇಲ್ಲ.
ಅಯ್ಯೋ ಹೋದ್ನ ಹಾಗಾದ್ರೆ. ಆ ವಿಷ ನಿಧಾನವಾಗಿ ಶರೀರವೆಲ್ಲ ಹರಡಿ ಒಂದೊಂದೇ ಅಂಗವನ್ನು ನಿಷ್ಕ್ರಿಯಗೊಳಿಸಿ ಕೊನೆಗೆ ಪ್ರಾಣ ತೆಗೆಯುತ್ತೆ. ಗುರುಗಳೇ, ಹೇಗಾದ್ರೂ ಮಾಡಿ ನನ್ನ ಮಗನ್ನ ಕಾಪಾಡಿ. ಕೃಷ್ಣನ್ನ ಕಾಪಾಡೋದಿಕ್ಕೆ ನಮ್ ಪ್ರಯತ್ನ ನಾವು ಮಾಡ್ತಿದೀವಮ್ಮ. ಅಷ್ಟಕ್ಕೂ ಹೇಗಾಯ್ತಮ್ಮ ಇದು? ನನ್ಗೋಸ್ಕರ ಸುಂದರಿ ಸ್ವೀಟ್ ಬಾಕ್ಸ್ ಕಳಿಸಿದಾಳೆ. ಸರಿನಮ್ಮ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಎಷ್ಟು ಒಳ್ಳೆ ಸುದ್ದಿ ಹೇಳಿದ್ರು ಗುರುಗಳು. ಅಯ್ಯೋ, ನಮ್ ಕೃಷ್ಣ ಬದುಕಲ್ ಬಂತೆ, ಶಿವನ್ ಪಾದ ಸೇರ್ತಿದ್ದಾನಂತೆ. ನಾವ್ ಯಾವ ಪ್ಲಾನು ಮಾಡ್ದೇನೆ ನಮ್ ಕೈಗೆ ರಕ್ತ ಕೂಡ ಅಂಟಿದೆ. ಕೃಷ್ಣ ಅನ್ನೋ ದರಿದ್ರ ದೂರ ಆಗ್ತಿದೆ. ವಾಸು ಅಣಿ ಅನಂತು ಎಲ್ಲ ಹಾಸ್ಪಿಟಲ್ಸ್ಗೂ ಡಾಕ್ಟರ್ಸ್ಗೂ ಫೋನ್ ಮಾಡ್ರು. ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ, ನಮ್ಮ ಆಸ್ತಿ ಪೂರ್ತಿ ಹೋದ್ರೂ ಪರವಾಗಿಲ್ಲ, ನನ್ ಕೃಷ್ಣ ಬದುಕ್ಬೇಕು. ಏನೋ ಒಂದ್ ಮಾಡ್ರು. ಯಾವ ದೇಶದಲ್ಲಿ ಹಾವಿನ ವಿಷಕ್ಕೆ ಔಷಧಿ ಇರುತ್ತೋ ಹುಡುಕಿ ತಗೊಂಡ್ ಬಂದ್ರು. ಫೋನ್ ಮಾಡು ವಾಸು. ಫೋನ್ ಮಾಡ್ರಿ, ಬೇಗ ಮಾಡಿ. ಯಶೋದ, ನೀನು ಗೊತ್ತಿರೋರು ಫೋನ್ ಮಾಡಮ್ಮ. ನನ್ ಕಂದನ್ ಬದುಕ್ಸಿ. ಹಲೋ ಅಮ್ಮ ಅಪರ್ಣ, ಹೇಳಿ ಗುರುಗಳೇ. ಒಂದ್ ತುರ್ತು ಪರಿಸ್ಥಿತಿ ಎದುರಾಗಿದ್ದಕ್ಕೆ ನಿಂಗೆ ಫೋನ್ ಮಾಡ್ಬೇಕಾಗಿ ಬಂತಮ್ಮ. ಏನಾಯ್ತು ಗುರುಗಳೇ? ನಿಂಗೆ ಚೆನ್ನಾಗಿ ಗೊತ್ತಿರೋ ಕೃಷ್ಣನ್ನ ಒಂದು ಕಾಲನಾಗ ಕಚ್ಚಿದೆ ಅಮ್ಮ. ಈಗ ಅವರು ಹೇಗಿದ್ದಾರೆ ಗುರುಗಳೇ? ಅವನ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಅಮ್ಮ. ತುಂಬಾ ಅಪಾಯಕರವಾದ ಪರಿಸ್ಥಿತಿಯಲ್ಲಿ ಅವನಿದ್ದಾನಮ್ಮ. ಅಷ್ಟಕ್ಕೂ ಹಾವು ಕಚ್ಚಿತು ಅಂದ್ರೆ ಏನು ಗುರುಗಳೇ? ಯಾರು ಅವ್ರ ಜೊತೆ ಇರ್ಲಿಲ್ವಾ? ಹಾವು ಕೃಷ್ಣನಿಗೆ ಹೇಗ್ ಕಚ್ಚಿತು? ಯಾರೋ ಯಾವುದೋ ಸ್ವೀಟ್ ಬಾಕ್ಸ್ನ ಸುಂದರಿ ಅನ್ನೋ ಹೆಸರಲ್ಲಿ ಕಳ್ಸಿದ್ರಂತಮ್ಮ. ಸುಂದರಿ, ಆ ಸ್ವೀಟ್ ಬಾಕ್ಸ್ನಲ್ಲಿ ಹಾವಿತ್ತಂತಮ್ಮ. ಆ ಬಾಕ್ಸ್ ತೆಗೆದ ತಕ್ಷಣ ಹಾವು ಕೃಷ್ಣಂಗೆ ಕಚ್ತಂತಮ್ಮ. ನಾಳೆ ನಿನ್ ಮದ್ವೆ ಅಂತ ಗೊತ್ತಮ್ಮ, ಆದ್ರೆ ನಿನ್ ಸಹಾಯ ಅವಶ್ಯಕತೆ ಇಲ್ಲಿದ್ಯಮ್ಮ. ಅದಕ್ಕೆ ಫೋನ್ ಮಾಡ್ದೆ ಅಮ್ಮ. ನಾನೀಗ್ಲೇ ಬರ್ತೀನಿ ಗುರುಗಳೇ. ಬೇಗ ಬಾರಮ್ಮ. ಏನೋ ಒಂದು ಪ್ರಯತ್ನ ಮಾಡಿ ಕೃಷ್ಣನ್ ಪ್ರಾಣನ ಕಾಪಾಡೋಣ ಅಮ್ಮ. ಈ ಸ್ವೀಟ್ಸ್ನ ನಿಂಗೆ ಬೇಕಾದವ್ರಿಗೆ, ನಂಗೆ ಇಷ್ಟ ಆದವ್ರಿಗೆ ಎಲ್ರಿಗೂ ಕಳಿಸಿದ್ದೀನಿ. ಒಂದು ರೀತಿಯಲ್ಲಿ ಕೃಷ್ಣನಿಗೆ ನನ್ನಿಂದಾನೇ ಇಂಥ ಪರಿಸ್ಥಿತಿ ಬಂದಿದ್ದು. ಅವನನ್ನ ಹೇಗಾದ್ರೂ ಮಾಡಿ ಕಾಪಾಡ್ಕೋಬೇಕು.
ಅಮ್ಮ ಕಾವೇರಿ ಅದನ್ನ ಕೊಡಮ್ಮ. ಇದನ್ನ ಕಾಲಿಗೆ ಹಚ್ಚಮ್ಮ. ಗುರುಗಳು ಅವ್ರ ರೂಮಲ್ಲಿ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ ಅಪರ್ಣ. ಕೃಷ್ಣ ಹೇಗಿದ್ದಾನೆ ಗುರುಗಳೇ? ಆ ಹಾವಿನ ವಿಷ ಅವನ ದೇಹಕ್ಕೆ ಹರಡಿದೆ ಅಮ್ಮ. ಈಗಾಗಲೇ ಅದರ ಪ್ರಭಾವ ನಾಡಿಗಳ ಮೇಲೆ ತೋರಿಸ್ತಿದೆ ಅಮ್ಮ. ಅವನು ಬದುಕೋದು ತುಂಬಾ ಕಷ್ಟ. ಗುರುಗಳೇ, ಅವರನ್ನ ಕಾಪಾಡ್ಕೊಳ್ಳೋದಕ್ಕೆ ದಾರಿನೇ ಇಲ್ವಾ? ಎಲ್ಲೂ ಅದಕ್ಕೆ ಔಷಧಿ ಸಿಕ್ತಿಲ್ಲ ಅಮ್ಮ. ನಿಮ್ ಹತ್ರ ಇರೋ ಗ್ರಂಥದಲ್ಲಿ ಚಿಕಿತ್ಸೆ ಇರುತ್ತೆ ಅಲ್ವಾ ಗುರುಗಳೇ? ಮತ್ತೆ ಈ ಕಾಲನಾಗನ ವಿಷಕ್ಕೆ ಅದರಲ್ಲಿ ಏನು ಚಿಕಿತ್ಸೆ ಇಲ್ವಾ? ಆ ಅನುಮಾನದಲ್ಲೇ ನಾನು ಈ ಪುಸ್ತಕನ ನೋಡಿದ್ನಮ್ಮ. ಇದರಲ್ಲಿ ಒಂದೇ ಒಂದು ಮಾರ್ಗ ಇದೆ ಅಂತ ಬರ್ದಿದೆ ಅಮ್ಮ. ಯಾವ ಚಿಕಿತ್ಸೆ ವಿಧಾನ ಗುರುಗಳೇ? ಆ ವಿಷಕ್ಕೆ ಔಷಧಿ ನಾಗಾಂಬರಿ ಪುಷ್ಪ. ನಾಗಾಂಬರಿ ಪುಷ್ಪನ? ಈ ಹೆಸರು ಕೇಳ್ತಿರೋದು ಇದೇ ಮೊದಲನೇ ಸಲ ಗುರುಗಳೇ. ಅದು ತುಂಬಾ ಅಪರೂಪದ ಪುಷ್ಪ ಅಮ್ಮ. 144 ವರ್ಷಕ್ಕೆ ಒಂದ್ಸಲ ಆ ಹೂವು ಹುಟ್ಟತ್ತಮ್ಮ. ಅದು ಕೂಡ ಮಹಾಕುಂಭ ಮೇಳದ ಸಮಯದಿಂದ ಮಹಾಶಿವರಾತ್ರಿ 108ನೇ ದಿನ ಸೂರ್ಯಾಸ್ತ ಆಗೋದ್ರೊಳಗೆ ಮಾತ್ರನೇ ಆ ಹೂವು ಸಿಗೋದಮ್ಮ. ಅಂದ್ರೆ ಆ ನಾಗಾಂಬರಿ ಪುಷ್ಪ ಈಗ ನಮಗ್ ಸಿಗುತ್ತೆ ಅಲ್ವಾ ಗುರುಗಳೇ? ಇವತ್ತು ಸೂರ್ಯಾಸ್ತ ಆಗೋದ್ರೊಳಗೆ ನಿನ್ ಕೈಯಿಂದ ಆ ಪುಷ್ಪನ ತಗೊಂಬರೋಕಾದ್ರೆ ಅವನ್ನ ಕಾಪಾಡ್ಬೋದಮ್ಮ. ನಾನ್ ಆ ಪುಷ್ಪನ ತಗೊಂಡ್ ಬರ್ತೀನಿ ಗುರುಗಳೇ. ಆ ಪುಷ್ಪನ ತಗೊಂಡ್ ಬರೋದು ಅಸಾಧ್ಯನಮ್ಮ. ಆ ಪುಷ್ಪ ತಗೊಂಬರೋ ಮಾರ್ಗ ತುಂಬಾ ಕಠಿಣವಾಗಿರುತ್ತಮ್ಮ. ಎಷ್ಟೇ ಕಠಿಣವಾಗಿದ್ರು ಆ ಪುಷ್ಪನ ನಾನ್ ಹೋಗಿ ತಗೊಂಡ್ ಬರ್ತೀನಿ ಗುರುಗಳೇ. ನೋಡಮ್ಮ, ಅದರಿಂದ ನಿನ್ ಪ್ರಾಣಕ್ಕೆ ಅಪಾಯ ಬರ್ಬೋದು. ಆದ್ರೂ ನೀನು ಪ್ರಯತ್ನ ಮಾಡ್ತೀನಿ ಅಂತ ಏನಾದ್ರು ಅಂದ್ರೆ ಅಲ್ಲಿಗೆ ಹೋಗೋ ಮಾರ್ಗನ ನಾನ್ ಕೊಡ್ತೀನಿ. ಇದು ನನ್ನ ಬೆಸ್ಟ್ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ನಾನ್ ಹೋಗ್ತೀನಿ. ಆ ಮಾರ್ಗ ನನಗೆ ಕೊಡಿ ಗುರುಗಳೇ. ಒಂದ್ ನಿಮಿಷ, ಅಲ್ಲಿಗೆ ಹೋಗೋ ಮಾರ್ಗ ನಾನ್ ಕೊಡ್ತೀನಿ.